ಆಸ್ತಿ ಮಾರಾಟ, ಖರೀದಿ, ವರ್ಗಾವಣೆ ಇತ್ಯಾದಿ ಪ್ರಕ್ರಿಯೆಯಲ್ಲಿ ಜನರಿಗೆ ಆಗುತ್ತಿದ್ದ ಅನಗತ್ಯ ವಿಳಂಬ, ಸುತ್ತಾಟ, ವೆಚ್ಚ, ಸಮಯ ನಷ್ಟ ಹಾಗೂ ಭ್ರಷ್ಟಾಚಾರ ಇತ್ಯಾದಿಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಎನಿವೇರ್ ರಿಜಿಸ್ಟ್ರೇಷನ್ ಯೋಜನೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈ ಮೊದಲು ಭೂಮಿ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಗಳಲ್ಲಿ ಆಸ್ತಿ ವ್ಯಾಪ್ತಿಯಲ್ಲಿರುವ ಕಚೇರಿಗಳಲ್ಲಿ ಮಾತ್ರ ನೋಂದಣಿ ಮಾಡಿಸಬೇಕಿತ್ತು. ಹೊಸ ಯೋಜನೆಯಿಂದ ಮಾರಾಟ ಮತ್ತು ಖರೀದಿ ನೋಂದಣಿ ಪ್ರಕ್ರಿಯೆಯನ್ನು ಈಗ ಎಲ್ಲಿ ಬೇಕಾದರೂ ಮಾಡಿಸಬಹುದಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಎನಿವೇರ್ ರಿಜಿಸ್ಟ್ರೇಷನ್ ಯೋಜನೆ ಜಾರಿಗೊಳಿಸಲಾಗಿದ್ದು, ಭೂಮಿ ಖರೀದಿ, ಮಾರಾಟ, ವರ್ಗಾವಣೆ, ದಾನಪತ್ರ ಮಾಡುವವರಿಗೆ ಈ ಯೋಜನೆ ವರದಾನವಾಗಿದೆ. ದೂರದರ್ಶನದೊಂದಿಗೆ ಯರಗಂಬಳ್ಳಿ ಗ್ರಾಮದ ಪರಶಿವಮೂರ್ತಿ, ಎನಿವೇರ್ ನೋಂದಣಿ ಯೋಜನೆಯಿಂದ ಜನರು ಕೆಲಸ ಕಾರ್ಯಗಳನ್ನು ಬಿಟ್ಟು ಕಚೇರಿಗಳಿಗೆ ಸುತ್ತಾಡುವ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತಂದಾಗ ನನ್ನ ಸಮಯ ವ್ಯರ್ಥ ಆಗುತ್ತೆ, ಮತ್ತೆ ಹಣ ಖರ್ಚಾಗುತ್ತೆ. ಇದೆಲ್ಲವೂ ಕೂಡ ಸೇವ್ ಆಗೋದ್ರ ಮುಖಾಂತರ ಜನಸಾಮಾನ್ಯರಿಗೆ ಒಳಿತಾಗತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ತಂದಿರತಕ್ಕಂಥದ್ದು ತುಂಬಾ ಶ್ಲಾಘನೀಯ. ಮತ್ತೋರ್ವ ಮರಿಸ್ವಾಮಿ, ಎನಿವೇರ್ ರಿಜಿಸ್ಟ್ರೇಷನ್ ಇಂದ ಆಸ್ತಿ ನೋಂದಣಿ ಪ್ರಕ್ರಿಯೆಗಳಲ್ಲಿ ಅನಗತ್ಯ ವಿಳಂಬ ತಪ್ಪುವುದರ ಜೊತೆಗೆ ಹಣವೂ ಉಳಿತಾಯವಾಗಿದೆ ಎಂದರು. ನನಗೆ ಯಾವ ಜಾಗದಲ್ಲಿತ್ತು ಆ ಜಾಗದಲ್ಲೇ ನಾವು ಅದನ್ನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋ ಅವಶ್ಯಕತೆ, ಅನುಕೂಲತೆಯನ್ನು ಕಲ್ಪಿಸಿಕೊಡಲಾಗಿದೆ. ಮೊದಲು ಆಸ್ತಿ ಎಲ್ಲಿ ಸಿಚುವೇಶನ್ ಇತ್ತು ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗಿತ್ತು. ಈಗ ಅದೊಂದು ಅನುಕೂಲವನ್ನು ಸರ್ಕಾರದ ಒಂದು ಪಾಲಿಸಿಯಿಂದ ಜನರಿಗೆಲ್ಲ ದೊರೆಯುವಂತಾಗಿದೆ. ಜಿಲ್ಲಾ ನೋಂದಣಾಧಿಕಾರಿ ಶ್ರೀಧರ್ ಕಳೆದ ಸೆಪ್ಟೆಂಬರ್ನಿಂದ ಅಕ್ಟೋಬರ್ವರೆಗಿನ 1 ತಿಂಗಳ ಅವಧಿಯಲ್ಲಿ ಸುಮಾರು 118 ಆಸ್ತಿ ನೋಂದಣಿ, ಮಾರಾಟ ಚಟುವಟಿಕೆ ಎನಿವೇರ್ ಯೋಜನೆಯಡಿ ನಡೆದಿದೆ ಎಂದು ಮಾಹಿತಿ ನೀಡಿದರು. ಗುಂಡ್ಲುಪೇಟೆಯಲ್ಲಿ 15 ಡಾಕ್ಯುಮೆಂಟ್ ಆಗಿದೆ, ಕೊಳ್ಳೇಗಾಲದಲ್ಲಿ 26 ಡಾಕ್ಯುಮೆಂಟು, ಯಳಂದೂರಲ್ಲಿ 7 ಡಾಕ್ಯುಮೆಂಟು, ಹನೂರಲ್ಲಿ 9 ಡಾಕ್ಯುಮೆಂಟ್, ಒಟ್ಟು 117 ಡಾಕ್ಯುಮೆಂಟು ಎನಿವೇರ್ ರಿಜಿಸ್ಟ್ರೇಷನ್ ಆಗಿದೆ. ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಎನಿವೇರ್ ರಿಜಿಸ್ಟ್ರೇಷನ್ ಯೋಜನೆಯನ್ನು ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗಿದೆ. ಈ ಮೊದಲು ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ, ನಗರಾಭಿವೃದ್ಧಿ ಇಲಾಖೆಗಳಿಗೆ ಆಸ್ತಿ ಮಾಲೀಕರು ಸುತ್ತಾಡಬೇಕಿತ್ತು. ಹೊಸ ಯೋಜನೆಯಿಂದ ಈ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗಿವೆ ಎಂದು ತಿಳಿಸಿದರು. ಪ್ರಾಪರ್ಟಿನ ಪೇಪರ್ ಮೇಲೆ ಟ್ರಾನ್ಸಾಕ್ಷನ್ ಮಾಡೋದೆಲ್ಲ ಇನ್ನು ಮುಂದೆ ನಿಂತು ಹೋಗುತ್ತೆ. ಸೊ ಇದನ್ನ ಸಾರ್ವಜನಿಕರು ಉಪಯೋಗ ಮಾಡಿಕೊಂಡು ಅನುಕೂಲ ಆಗೋದ್ರಿಂದ ಸರ್ಕಾರಕ್ಕೂ ಒಳಿತು ಮತ್ತೆ ಸಾರ್ವಜನಿಕರಿಗೂ ಒಂದು ಉಪಯೋಗವಾದಂತ